ಪಾಕಿಸ್ತಾನ ನೋಡ್ರಿ ಲೀಡರಿ ಇಸ್ಲಾಮಾಬಾದ್ರೆ ಮಾತುಕತೆ ಆಗುವಂಥದ್ದು ವರ್ಲ್ಡ್ ಅಗದಿ ಇಂಪಾರ್ಟೆಂಟ್ ದೇಶಗಳು. ಒಂದು ಕಡೆ ಚೈನಾ, ರಷ್ಯಾ, ಮತ್ತೊಂದು ಕಡೆ ಅಮೆರಿಕಾ, ಇಸ್ರೇಲ್ ಅವರೆಲ್ಲ ಇಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದಲ್ಲಿ ನಾವು ಯಾವುದನ್ನು ಟೀಕಾ ಮಾಡ್ತಿದ್ದೆವೋ, ಯಾರನ್ನು ನಾವು ಭಯೋತ್ಪಾದಕನ ಕರಿತಾ ಇದ್ದೀವೋ ಆ ಭಯೋತ್ಪಾದಕ ರಾಷ್ಟ್ರದಲ್ಲೇ ಇವತ್ತು ಇದೆಲ್ಲ ನಡೀತಾ ಇದೆ. ಇವತ್ತು ನಾವು ಅವ್ರು ಟೀಕಾ ಮಾಡುವಂಥವ್ರು ನಮ್ಮನ್ನು ನಾವು ಭಯೋತ್ಪಾದಕರನ್ನಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಮಾಡಿದ ತಪ್ಪುಗಳು, ಟ್ರಂಪ್ ಮಾಡಿದ ತಪ್ಪುಗಳು, ಇಸ್ರೇಲ್ನ ನೆತನ್ಯಾಹು ಮಾಡಿದ ತಪ್ಪುಗಳು. ನೆತನ್ಯಾಹುನಲ್ಲಿದ್ದಂಥದ್ದೇನು, ನಾನೇ ನಮ್ಮ ದೇಶನೇ ಶ್ರೇಷ್ಠ, ಗ್ರೇಟರ್ ಇಸ್ರೇಲ್ ಮಾಡಲಿಕ್ಕೆ ಅಮೇರಿಕ ನಮ್ಮ ಟ್ರಂಪ್ ಸಾಹೇಬರು ಇಡೀ ವಿಶ್ವದ ತೈಲ ನನ್ನ ಕೈಗೆ ತೊಗೊಂಡು ಇಡೀ ವಿಶ್ವನ ಆಳ್ಬೇಕು ನಾನು ಅಂತ ಹೊಂಟಿದ್ರು. ಅದೇ ಕಾಲಕ್ಕೆ ಭಾರತ ಪಾಪ ಏನು ಇಲ್ಲಾರ್ದು ಒದ್ದಾಡುವಂಥ ಪ್ರಸಂಗ ಬಂದಿದ್ದು. ಇವತ್ತು ಭಾರತ ಯಾವ ಸ್ಥಿತಿಯಲ್ಲಿದೆ? ಇವತ್ತು ರಷ್ಯಾಗೂ ಮಾರ್ಕೆಟ್ ಬೇಕಾಗಿದೆ, ಭಾರತದ ಮಾರ್ಕೆಟ, ಚೈನಾಕ್ಕೂ ಬೇಕಾಗ್ಯದ. ಆ ಮಾರ್ಕೆಟ್ಗೆ ಮಾತ್ರ ಸೀಮಿತ ಇದ್ದಾರೆ ಅವರು, ವಿನಃ ಇನ್ನುಳಿದು ಯಾವುದೂ ಅಲ್ಲ. ಇವತ್ತು ಇರಾನಕ್ಕೆ ಏನಾದರೂ ಹೆಚ್ಚು ನಾವು ಇದ್ದೀವಿ, ನಾವು ಬಂದೇ ಬರ್ತೀವಿ, ಹೊರಗೂ ಸುತ್ತಮುತ್ತ ಈ ನಾಕಾಬಂದಿ, ಅಮೆರಿಕದ ನಾಕಾಬಂದಿ ಕೈ ಸೋತಂತ ಬಿಡ್ತೀವಿ, ಏನೂ ಮಾಡಲಿಕ್ಕಾಗಲಿಲ್ಲ. ನೀವು ಒಂದು ಹಾಕಿ ನಾವು 4 ಬಾಂಬ್ ಹಾಕ್ತೀವಿ. ಇರಾನಿಯನ್ ರೆಡಿ, ಚೈನಾ ರೆಡಿ, ಉತ್ತರ ಕೊರಿಯಾ ರೆಡಿ. ಹೀಗಾಗಿ ಮತ್ತು ಉಳಿದ ಜಗತ್ತಿನ ಯಾವ ದೇಶಗಳು ಅಮೆರಿಕ ಕಡೆ ಮುಖ ನೋಡ್ತಾ ಇಲ್ಲ. ಅವರೇ ಮಾಡ್ಕೊಂಡಿದ್ದು.